ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ ತಾತ, ನೀನ್ ಗಾಬರಿ ಆಗ್ಬಿಟ್ಟು ನಮ್ ವಿಚಾರನೆಲ್ಲ ಒದ್ರು ಬಿಡ್ತಾ ಇದ್ದಲ್ಲ. ಅವ್ರು ಬಂದಿದ್ದೇ ಬೇರೆ ಯಾವುದೋ ಕೇಸ್ ವಿಚಾರವಾಗಿ, ನೀನು ಓಪನ್ ಆಗ್ದಲೇ ಇರೋ ನಮ್ ಕೇಸ್ ವಿಚಾರ ಹೇಳ್ಬಿಡ್ತಾ ಇದ್ದಲ್ಲ. ನಿನ್ಗೇನಾದ್ರೂ ಬುದ್ಧಿ ಇದೆಯಾ ತಾತ? ನಾನ್ ಮ್ಯಾನೇಜ್ ಮಾಡಿಲ್ಲ ಅಂತಂದಿದ್ರೆ ನಮ್ ಬಂಡವಾಳ ಎಲ್ಲ ಬಯಲಾಗೋಗಿರೋದು. ನಾನೇನಪ್ಪ ಮಾಡ್ಲಿ? ಅವ್ರನ್ನ ನೋಡಿದ್ ಗಡಿಬಿಡಿಲಿ ನನ್ಗೇನ್ ಹೇಳ್ಬೇಕು ಅಂತ ತೋಚಿಲೇ ಇಲ್ಲ. ಅವರು ನಮ್ಮ ಕೇಸಿನ ವಿಚಾರವಾಗಿ ಮಾತಾಡಕ್ ಬಂದಿದ್ದಾರೇನೋ ಅಂತ ಹೆದರ್ಬಿಟ್ಟಿದೆ. ತಾತ, ಸತ್ಯ ಹೇಳಕ್ಕೆ ಕತೆ ಕಟ್ಟಬೇಕಾಗಿಲ್ಲ, ಆದ್ರೆ ಸುಳ್ಳನ್ ಮುಚ್ಚಿಡಕ್ಕೆ ನಮ್ಮ ಕೈಲಿ ಕತೆ ಮೇಲೆ ಕತೆ ಕಟ್ಟಕ್ಕಾಗಲ್ಲ. ಒಂದ್ ವೇಳೆ ಕತೆ ಕಟ್ಟಿ ಹೇಳಿದ್ರು ಅದನ್ನ ನಮ್ಮ ಕೈಲಿ ನೆನ್ಪಿಟ್ಕೊಳಕ್ಕಾಗಲ್ಲ. ಅದಕ್ಕೆ ಆದಷ್ಟು ನಾವು ಬಾಯಿ ಮುಚ್ಕೊಂಡಿರೋದು ಒಳ್ಳೇದು. ಅಪ್ಪಿ ತಪ್ಪಿನೂ ಯಾವುದೇ ಕಾರಣಕ್ಕೂ ಈ ವಿಚಾರನ ಎಲ್ಲೂ ಮಾತಾಡಕೋಬೇಡ ತಾತ. ಇದೇ ನಿನಗೆ ಲಾಸ್ಟ್ ಚಾನ್ಸು ತಾತ. ಇಲ್ಲ ಅಂದ್ರೆ ನೀನ್ ಭಯಪಟ್ಟ ಹಾಗೆ ನಾವಿಬ್ರು ಜೈಲ್ಗೆ ಹೋಗ್ಬೇಕಾಗತ್ತೆ. ನೀನ್ ಯಾವುದಕ್ಕೂ ಹುಷಾರಾಗಿರ್ಬೇಕು. ನಾನಿನ್ ಬರ್ತೀನಿ. ಇದೇನಿದು? ಯಾವ ತೋಟನೂ ಕಾಣಿಸ್ತಾ ಇಲ್ವಲ್ಲ. ಯಾರಳೋ ಮರಳೋ ವಯಸ್ಸಲ್ಲಿ ಅಜ್ಜಿ ಯಾವ ರೂಟಿಗೆ ಕಳ್ಸಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏಯ್, ಯಾರೋ ನೀವೆಲ್ಲ? ಏಯ್, ನೀನ್ ಯಾರು ನುಡಿಕೊಂಬಂದಿದ್ಯೋ? ನಾವು ಅವ್ರ ಕಡೆಯವ್ರೆ. ಕಾಳಿಂಗರಾಯರು ನಿನ್ನ ಡೀಲ್ ಮಾಡು ಅಂತಾನೆ ಇಲ್ಲಿ ಕಳ್ಸಿರೋದು. ಪಾಪ ಮಗು ಇಟ್ಕೊಂಡಿದ್ಯಾ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಿಂದ ಹಿಂಗೆ ಹೋಗ್ಬಿಡು. ನೋಡಣ್ಣ, ನಾನು ತುಂಬಾ ಪ್ರಾಬ್ಲಮ್ನಲ್ಲಿದ್ದೀನಿ. ಒಂದೇ ಒಂದ್ಸಲ ಅವ್ರನ್ನ ನೋಡಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಇದು ಒನ್ ವೇ ಇದ್ದಂಗೆ. ಈ ಊರೊಳಗಡೆ ಹೋದ್ರೆ ನಿನ್ ಜೀವಕ್ಕೆ ಗ್ಯಾರಂಟಿ ಇರಲ್ಲ. ಇದೆಲ್ಲ ಬೇಕಾ ನಿಂಗೆ? ಹೀಗೆ ಹಠ ಮಾಡ್ತಿದ್ರೆ ಕಾಳಿಂಗರಾಯರ್ ಮನೆಗೆ ಹೋಗಲ್ಲ. ಹೀಗೆ ಸೀದಾ ಸುಡ್ಗಾಡ್ಗೆ ಹೋಗ್ತೀಯಾ? ಓಯ್, ಹೇಳೋದನ್ನ ಅರ್ಥ ಮಾಡ್ಕೋ. ಓಯ್, ಅರ್ಚಾಡೋದು ಬೇಡ, ಸುಮ್ಮನಿದ್ಬಿಡು. ಒಂಟಿ ಹೆಣ್ಣು ಅಂತ ಅಂದ್ಕೊಂಡ್ರೆ ನಕ್ರ ಮಾಡ್ತಾ ಇದೀಯಾ? ಅಣ್ಣ, ನನ್ನ ಮಾತು ಕೇಳಿ ಪ್ಲೀಸ್. ನಾನು ಯಾರಿಗೂ ತೊಂದರೆ ಮಾಡಕ್ ಬಂದಿಲ್ಲ. ಬೇಕಾದ್ರೆ ಕಾಳಿಂಗ್ರಾಯರ್ಗೊಂದು ಫೋನ್ ಮಾಡ್ಕೊಡಿ, ನಾನೇ ಮಾತಾಡ್ತೀನಿ ಪ್ಲೀಸ್ ಅಣ್ಣ. ನೀನು ಮೀಟ್ ಮಾಡಬೇಕು ಅಂತ ಇರೋದು ದಯಾ ದಾಕ್ಷಿಣ್ಯ ಇಲ್ದಿರೋ ವ್ಯಕ್ತಿನ ನಿನ್ನನ್ನು ಮುಗಿಸು ಅಂತ ಅವರೇ ಕಳಿಸಿರೋದು. ಏನೋ ಹೆಣ್ಮಗು ಅಂತ ನಾವೇ ಬಿಡ್ತಾ ಇದ್ದೀವಿ. ಅಣ್ಣ, ಒಂದು ನಿಮಿಷ, ನಾನು ಹೇಳೋದನ್ನ ಕಾಮ ಕೇಳಿಸ್ಕೊಳ್ಳಿ. ನಾವು ಲೈಟಾಗಿ ಯೋಚನೆ ಮಾಡ್ತಾ ಇದ್ದೀವಿ. ನಾವೇನಾದ್ರೂ ಶಾರ್ಪಾಗಿ ಯೋಚನೆ ಮಾಡಿದ್ರೆ ಕುಯ್ದು ಬಿಡ್ತೀವಿ. ನಮ್ಗೆ ಆರ್ಡ್ರ್ ಬಂದ್ಮೇಲೆ ನಾವು ಕ್ಯೂಡ್ ಹಾಕ್ಬಿಡ್ತೀವಿ. ಊರ್ ತುಂಬಾ ನೀನ್ ಬಂದಿರೋದು ಪ್ರಚಾರ ಆಗ್ಬಿಟ್ಟಿದೆ. ನೀನ್ ಯಾವ ಕಡೆಗೆ ಹೋದ್ರು ನಮ್ಮ ಹುಡುಗರು ಚುಚ್ಚೆ ಚುಚ್ತಾರೆ. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಿನ್ ಕಣ್ಣೆದ್ರುಗಡೆನೆ ನಿನ್ ಮಗನ ಪೀಸ್ ಪೀಸ್ ಮಾಡಕ್ ಬಿಡ್ತೀವಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬೇಡ್ರಣ್ಣ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನೀನ್ ಕಾಲಕ್ ಬಿದ್ರು ನಾವು ಮಾಡೇ ಮಾಡ್ತೀವಿ. ನಮ್ ತಲೆ ಕೆಡೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗ್ಬಿಡು. ಮತ್ತೆ ಅಪ್ಪಿ ತಪ್ಪಿ ಈ ಕಡೆ ಕಾಣಿಸ್ಕೊಂಡು ಅದೇ ನಿನ್ ಕೊನೆಗಳಿಗೆ. ಆಯ್ತಣ್ಣ, ನಾನು ಹೋಗ್ತೀನಿ. ನಮ್ಮನ್ನೇನು ಮಾಡಬೇಡಿ, ನಾನು ಹೊರಟೋಗ್ತೀನಿ. ಏಯ್, ನೀನೇನಾದ್ರೂ ಮತ್ತೆ ಸಿಟಿ ಬುದ್ಧಿ ತೋರಿಸ್ತೋ ಕೊಯ್ದಾಕ್ಬಿಡ್ತೀವಿ. ಹೋಯ್ತಾ ಇರು.
ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಜ್ಜಿ? ಹೇಳ್ತೀನಿ ಬಾರೋ. ಅಜ್ಜಿ, ಮನೆಯಿಂದ ಇಷ್ಟು ದೂರ ಬಂದಾಯ್ತು ನಾವು. ಏನಾದ್ರೂ ಸಮಸ್ಯೆನಾ? ಹೌದು ಕಣೋ, ಸಮಸ್ಯೆನೆ. ಅಜ್ಜಿ, ನಾನು ಯಾವಾಗ್ಲೂ ಎಷ್ಟೋ ಸಲ ಹೇಳ್ತಿರ್ತೀನಿ, ಒಳ್ಳೆ ಕೆಲಸನೇ ಮಾಡ್ಬೇಕು, ಒಳ್ಳೆ ಯೋಚನೆನೇ ಮಾಡ್ಬೇಕಂತ. ನನ್ನ ಮಾತು ನೀವೆಲ್ಲಿ ಕೇಳ್ತೀರಾ? ಈಗ ನೋಡು, ಈ ತರ ಆಪತ್ತು ಬಂದಾಗ ಅನುಭವಿಸೋರು ಯಾರು? ನಾವೇ ತಾನೇ. ಅಜ್ಜಿ, ನೀನೀಗ ಒಗಟೊಗಟಾಗಿ ಮಾತಾಡಿದ್ರೆ ನನಗೆ ಏನು ಅರ್ಥ ಆಗುತ್ತೆ ಹೇಳು? ಅದೇನು ಅಂತ ಬಿಡಿಸಿ ಹೇಳು. ಅದ್ರ ಬದಲು ಹಿಂಗೆ ಬೈಕೊಂಡು ಹೋದ್ರೆ ನನಗೇನು ಅರ್ಥ ಆಗುತ್ತೆ? ಅಜ್ಜಿ, ಯಾಕಿಷ್ಟು ಒದ್ದಾಡ್ತಿದ್ಯಾ? ಏನಾಯ್ತು? ನಕುಲ, ಸಿಟಿಯಲ್ಲಿದ್ದಾಗ ನೀನು ಸಿಕ್ ಹುಡುಗಿರ್ನ ಪ್ರೀತಿಸ್ತಾ ಇದ್ದೆ. ತಪ್ಪು ಪ್ರೀತಿಸೋ ನಾಟಕ ಆಡ್ತಿದ್ದೆ. ಅವ್ರ ಜೀವನದ ಜೊತೆ ಆಟನೂ ಆಡ್ತಾ ಇದೆಯಲ್ಲ. ಅಜ್ಜಿ, ನಾನು ಹಳೇದ್ನೆಲ್ಲ ಮರಿಬೇಕಂತಿದ್ರೆ ನೀನು ಯಾಕೆ ಅದನ್ನು ಮತ್ತೆ ಜ್ಞಾಪಿಸ್ತಿದ್ಯಾ? ಅದೆಲ್ಲ ಬುದ್ಧಿ ಇಲ್ದಾಗ ಮಾಡಿದ ಕೆಲಸಗಳು. ಎಲ್ಲ ನನ್ನ ತಾತನ ಮಾತು ಕೇಳಿ ಹಾಳಾಗಿದ್ದೆ. ಈಗ ಯಾಕೆ ಆ ವಿಚಾರ ಮಾತಾಡ್ತಿದ್ದೆ ನನಗೆ ಅರ್ಥ ಆಗ್ತಿಲ್ಲ. ನಾವು ಅವರಿಗೆ ನೋವು ಕೊಟ್ರೆ ಆ ಭಗವಂತ ನಮಗೆ 10ರಷ್ಟು ನೋವು ಕೊಡ್ತಾನಂತೆ. ಅದಕ್ಕೆ ಹಳದ್ನೆಲ್ಲ ನೆನಪಿಸ್ತಾ ಇರೋದು. ಕಾರಣ ಇಲ್ಲದೆ ನೀನು ಹೀಗೆಲ್ಲ ಮಾತಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಜ್ಜಿ. ನಿನಗೆ ಯಾಕೆ ಇಷ್ಟು ಅಪ್ಸೆಟ್ ಆಗಿದೆ ಅದನ್ನ ಮೊದಲು ಹೇಳು. ನಿನ್ನೆ ಹುಡುಕೊಂಡು ಬೆಂಗಳೂರಿಂದ ಒಂದು ಹುಡುಗಿ ಬಂದಿದ್ದಾಳೆ. ಏನು ಹೇಳ್ತಿದ್ಯಾ ಅಜ್ಜಿ? ಅವಳೊಬ್ಳೆ ಬಂದಿದ್ರೆ ಪರವಾಗಿರ್ಲಿಲ್ಲ, ಜೊತೆನಲ್ಲಿ ಒಂದು ಮಗುನ ಹಿಡ್ಕೊಂಡು ಬಂದಿದ್ದಾಳೆ. ಮಗುನ? ಹಾ, ಅವಳ ಹೆಸರು ಅಂಕಿತಾ. ಗೊತ್ತಾ ನಿನಗೆ? ಎಲ್ಲೋ ಕೇಳ್ದಂಗಿದೆ ಅಜ್ಜಿ. ಅಯ್ಯೋ ಪಾಪಿ, ಆ ಹುಡುಗಿ ಹೆಸರು ನಿನಗೆ ನೆನಪಿಲ್ಲ ಅಂದ್ರೆ ಇನ್ನು ಎಷ್ಟು ಹುಡುಗಿರ ಜೀವನ ಹಾಳು ಮಾಡಿರ್ಬೋದು ನೀನು. ಅಜ್ಜಿ, ನೀನು ಸುಮ್ಮನೆ ರೇಗ್ಬೇಡ. ಅದೆಲ್ಲ ಆಗ ಅಂತ ಹೇಳಿಲ್ವಾ? ಹೌದು ಕಣೋ, ಆಗ ನೀನು ಮಾಡಿದ ಪಾಪ ಈಗ ನಿನ್ ಬೆನ್ನತ್ತಿ ಬಂದಿರೋದು. ಹಾ ಅಜ್ಜಿ, ಅಂಕಿತಾ ಈಗ ನೆನಪಾಯ್ತು. ಅವಳಿಗೆ ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಇರಲಿಲ್ಲ. ಬೆಂಗಳೂರಲ್ಲಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಿದ್ಲು. ಬಹುಶಃ ಮದುವೆ ಆಗಿರುತ್ತನ್ಸುತ್ತೆ. ಅವಳಿಗೆ ಮದುವೆ ಆಗಿದ್ಯೋ ಬಿಟ್ಟಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ಅವಳಿಗೀಗ ಮಗು ಇರೋದಂತೂ ನಿಜ. ಅದು ಬೇರೆ ಯಾರ್ದು ಅಲ್ಲಪ್ಪ, ನಿಂದೆ. ಅಜ್ಜಿ, ಅಜ್ಜಿ ನೀನು ಏನು ಹೇಳ್ತಾ ಇದೆಯಾ? ಚಾನ್ಸೇ ಇಲ್ಲ ಅಜ್ಜಿ. ಅದು ನನ್ನ ಮಗು ಅಲ್ಲ. ಎಲ್ಲೋ ಅವಳು ಸುಳ್ಳು ಹೇಳ್ತಿರ್ಬೇಕು. ನೋಡು, ಒಂದು ಹುಡುಗಿ ಮದುವೆ ಆಗಿದ್ಯೋ ಇಲ್ವೋ ಅಂತ ಸುಳ್ಳು ಹೇಳ್ಬೋದು, ಆದ್ರೆ ತಾನು ಹೆತ್ತು ಮಗು ಬಗ್ಗೆ ಯಾವತ್ತೂ ಸುಳ್ಳು ಹೇಳಲ್ಲ.